ಹಾಯ್ ಸ್ಟೂಡೆಂಟ್ಸ್, ಯಾರಾದರೂ ಟೆಕ್ ಮಹೀಂದ್ರಲ್ಲಿ ಜಾಬ್ ಮಾಡ್ತೀನಿ ಅಂದರೆ ಒಂದು ಒಳ್ಳೆ ಅಪಾರ್ಚುನಿಟಿ. PUC ಡಿಗ್ರಿ ಆದರೂ ಕೂಡ ಅಪ್ಲೈ ಮಾಡ್ಕೋಬೋದು, ಎನಿ ಡಿಗ್ರಿ, ಹೌದಾ? ಸೊ ಒಂದು ಒಳ್ಳೆ ಅಪಾರ್ಚುನಿಟಿ ಇದೆ. ಸೊ ಯಾರು ಮಿಸ್ ಮಾಡೋಕೆ ಹೋಗಿ, ಯಾರಾದರೂ ನಿಮ್ಮ ಫ್ರೆಂಡ್ PUC ಡಿಗ್ರಿ ಆದರೂ ಆಗಿದ್ದರೆ ಈ ವಿಡಿಯೋನ ಅವರಿಗೆ ಆದಷ್ಟು ಬೇಗ ಶೇರ್ ಮಾಡಿ. ಸೊ ನೋಡೋಣ ಬನ್ನಿ ಏನಿದೆ ಅಂತ. ಪೋಸ್ಟ್ ನೇಮ್ ಬಂದ್ಬಿಟ್ಟು ಇಂಟರ್ನ್ಯಾಷನಲ್ ವಾಯ್ಸ್ ಪ್ರೊಸೆಸ್ ಅಂತೇಳಿ. ಸೊ ಒಂದು ಒಳ್ಳೆ ಅಪಾರ್ಚುನಿಟಿ, ಯಾಕಂದ್ರೆ ಇದನ್ನ ಒಳ್ಳೆ ಪ್ರಮೋಷನ್ ಕೂಡ ತಗೋಬೋದು. ಒಂದು 3 to 4 ಇಯರ್ಸಲ್ಲಿ ಒಳ್ಳೆ ಪೊಸಿಷನ್ ಇರ್ತೀರ. ಹೇಗೆ ಅಂತ ಕೂಡ ಹೇಳ್ತೀನಿ, ಎಂಡ್ ತನಕ ನೋಡಿ, ಸ್ಕಿಪ್ ಮಾಡೋಕೆ ಹೋಗಬೇಡಿ. ಸೊ ಟೋಟಲ್ ಪೋಸ್ಟ್ ಬಂದ್ಬಿಟ್ಟು ಮಿನಿಮಮ್ ಒಂದು 10 to 20 ಪೋಸ್ಟ್ ಇರ್ತವೆ. ಅಪ್ಲೈ ಮಾಡ್ಕೊಳ್ಳಿ. ಆ್ಯಂಡ್ ಅಪ್ಲೈ ಮಾಡಿ ಬಂದ್ಬಿಟ್ಟು ಆಫ್ಲೈನ್ ಇರುತ್ತೆ, ನೀವು ಅಲ್ಲೇ ಹೋಗಿ ಇಂಟರ್ವ್ಯೂ ಅಟೆಂಡ್ ಆಗಬೇಕು. ಸೊ ಆಫ್ಲೈನ್ ಇದ್ರೆ ಆನ್ಲೈನು ಅಪ್ಲೈ ಮಾಡ್ಬೇಕು. ಯಾವ ಥರ ಅಂದರೆ, ನೀವು ಮೇಲ್ ಇದೆ, ಆ ಮೇಲ್ಗೆ ನಿಮ್ಮ ರೆಸ್ಯೂಮ್ನ ಸೆಂಡ್ ಮಾಡ್ಬೇಕು ಅಷ್ಟೇ. ಅದು ಯಾವುದೇ ವೆಬ್ಸೈಟ್ ಓಪನ್ ಮಾಡ್ಕೊಂಡು ಏನಿಲ್ಲ. ಸೊ ಆನ್ಲೈನ್ ಅಂದರೆ ನೀವು ಅವ್ರ ಮೇಲ್ ಕೊಟ್ಟಿದ್ದಾರೆ ಆ್ಯಂಡ್ ವಾಟ್ಸಪ್ ನಂಬರ್ ಕೊಟ್ಟಿದ್ದಾರೆ, ಅದಕ್ಕೆ ನಿಮ್ಮ ರೆಸ್ಯೂಮ್ನ ಸೆಂಡ್ ಮಾಡಬೇಕು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಲಾಸ್ಟ್ ಡೇಟ್ ಬಂದ್ಬಿಟ್ಟು ಆ್ಯಸ್ ಸೂನ್ ಆಸ್ ಪಾಸಿಬಲ್, ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ. ಸೊ ಹೂ ಕ್ಯಾನ್ ಅಪ್ಲೈ ಅಂದರೆ ಆಲ್ ಇಂಡಿಯಾ ಮೇಲ್ ಆ್ಯಂಡ್ ಫೀಮೇಲ್ ಅಪ್ಲೈ ಮಾಡ್ಬೋದು. ಆ್ಯಂಡ್ ಎನಿ ಡಿಗ್ರಿ PUC ಆದರೂ ಕೂಡ ಅಪ್ಲೈ ಮಾಡ್ಕೋಬೋದು. ಸೊ ಅಬೌಟ್ ಕಂಪ್ನಿ ಬಗ್ಗೆ ನಿಮಗೆ ಹೇಳೋದು ಅವಶ್ಯಕತೆ ಇಲ್ಲ. ಸೊ ಒಳ್ಳೆ ಕಂಪ್ನಿ. ಟೆಕ್ ಮಹೀಂದ್ರ ಇಸ್ ಅ ಇಂಡಿಯನ್ ಮಲ್ಟಿನ್ಯಾಷನಲ್ ಇನ್ಫಾರ್ಮೇಟಿವ್ ಟೆಕ್ನಾಲಜಿ ಸರ್ವಿಸಸ್ ಅನ್ನೋದ ಕನ್ಸಲ್ಟಿಂಗ್ ಕಂಪ್ನಿ, ಪಾರ್ಟ್ ಆಫ್ ದಿ ಮಹೀಂದ್ರ ಗ್ರೂಪ್. ಇದೊಂದು ಮಹೀಂದ್ರ ಗ್ರೂಪ್ದು ಒಂದು ಪಾರ್ಟು, ಅಂದರೆ ಅದೊಂದು ಸಬ್ ಬ್ರಾಂಚ್, ಅದೊಂದು ಆಫೀಸ್ ಅಂತ ಅರ್ಥ, ಹೌದಾ? ಸೊ ಹೆಂಗೆ ಟಾಟಾ ಗ್ರೂಪ್ ಅಂತ ಇದೆಯಲ್ಲ, ಒಂದು ಟಾಟಾ ಗ್ರೂಪ್ದು ಹೆಂಗೆ ಒಂದು 20 ಕಂಪ್ನಿಗಳಿದೆಯಲ್ಲ, ಅದೇ ಥರ ಇದು ಒಂದು ಟೆಕ್ ಮಹೀಂದ್ರ ಅಂತೇಳಿ ಅದೊಂದು ಮಹೀಂದ್ರದ್ದು ಒಂದು ಗ್ರೂಪು. ಸೊ ಒಂದು ಒಳ್ಳೆ ಅಪಾರ್ಚುನಿಟಿ ಜಾಬಲ್ಲಿ ಆದರೆ. ಸೊ ಸ್ಯಾಲ್ರಿ ಬಂದ್ಬಿಟ್ಟು ನಿಮಗೆ 25,000 to 30,000 ಇರುತ್ತೆ, ಪ್ಲಸ್ ಇನ್ಸೆಂಟಿವ್ ಇರುತ್ತೆ. ಸೊ ಒಂದು ಒಳ್ಳೆಯದು. ನೆಕ್ಸ್ಟ್ ಬೆನಿಫಿಟ್ಸ್ ಅಂತ ಬಂದರೆ ಕ್ಯಾಬ್ ಫೆಸಿಲಿಟಿ ಇರುತ್ತೆ, ಬೋತ್ ಅಪ್ ಆ್ಯಂಡ್ ಡೌನ್. ನೈಟ್ ಶಿಫ್ಟ್ ಇರುತ್ತೆ, ನೈಟ್ ಶಿಫ್ಟ್ ಅಲೋನ್ಸ್ ಕೂಡ ಕೊಡ್ತಾರೆ. ಸೊ ಎಕ್ಸ್ಟ್ರಾ ಸ್ಯಾಲ್ರಿ ಇರುತ್ತೆ ಅವಾಗ. ಆಮೇಲೆ ಮತ್ತು PF, ESI ಇವೆಲ್ಲ ಫೆಸಿಲಿಟೀಸ್ ಇರ್ತವೆ. ಸೊ ನೆಕ್ಸ್ಟ್ ಸೆಲೆಕ್ಷನ್ ಪ್ರೊಸೆಸ್ ಬಂದ್ಬಿಟ್ಟು ಫಸ್ಟ್ ರೌಂಡಲ್ಲಿ HR ರೌಂಡ್ ಇರುತ್ತೆ. HR ರೌಂಡಲ್ಲಿ ಜನರಲ್ ಚೆಕಪ್ ಆಗುತ್ತೆ, ನೀವು ವಾಯ್ಸ್ ಕ್ಲಿಯರೆನ್ಸ್ ಎಲ್ಲ ಚೆಕ್ ಮಾಡ್ತಾರೆ ಆ್ಯಂಡ್ ರೆಸ್ಯೂಮ್ ಎಲ್ಲ ಚೆಕ್ ಮಾಡ್ತಾರೆ. ಸೆಕೆಂಡ್ ರೌಂಡಲ್ಲಿ ಬಂದ್ಬಿಟ್ಟು ಕ್ಲೈಂಟ್ ರೌಂಡ್ ಇರುತ್ತೆ, ವಿಡಿಯೋ ಕಾಲಲ್ಲಿ ನಿಮ್ಮದು ಇರೋಲ್ಲ, ಅಲ್ಲೇ ಆಫೀಸಲ್ಲೇ ತೊಗೋಬೋದು. ಅದು ಯಾವ ಥರ ಮಾತಾಡ್ತಾರಲ್ಲ ಕೇಳ್ತಾರೆ. ಆಮೇಲೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಥರ್ಡ್ ರೌಂಡಲ್ಲಿ ಇರುತ್ತೆ. ಫೋರ್ತ್ ರೌಂಡಲ್ಲಿ ನಿಮ್ಮದು ಸ್ಯಾಲ್ರಿ ಡಿಸ್ಕಷನ್ ಇರುತ್ತೆ. ಸ್ಯಾಲ್ರಿ ಡಿಸ್ಕಷನ್ ಮಾಡಿಬಿಟ್ಟು ನಿಮ್ಮದು ಆಫರ್ ಲೆಟರ್ ಕೊಡ್ತಾರೆ. ಥರ್ಡ್ ರೌಂಡಲ್ಲಿ ಬಂದ್ಬಿಟ್ಟು ನಿಮ್ಗೆ ಏನೇನು ಕೇಳ್ಬೋದಪ್ಪ ಅಂದರೆ ಸಬ್ಜೆಕ್ಟ್ ರಿಲೇಟೆಡ್, ಹೌದಾ, ಈ ಥರ ಜಾಬ್ ರಿಲೇಟೆಡ್ ಎಲ್ಲ ಕೇಳ್ತಾರೆ. ಸೊ ಯಾವ ಥರ ಕ್ಲೈಂಟ್ಗೆ ಯಾವ ಥರ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತೀರಾ ಕಸ್ಟಮರ್ಸ್ಗೆ, ಆ್ಯಂಡ್ ಅವ್ರು ಏನೋ ಡೌಟ್ ಕೇಳಿದ್ರೆ ಅವರ ಒಂದಷ್ಟು ಡೌಟ್ಸ್ ಕೊಡ್ತಾರೆ, ಡೌಟ್ಸ್ ಕೇಳ್ತಾರೆ. ಆ ಡೌಟ್ಸಿಗೆ ನೀವು ಯಾವ ಥರ ಆನ್ಸರ್ ಮಾಡ್ತೀರಾ ನೋಡ್ತಾರೆ, ಹೌದಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಎಜುಕೇಷನ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು PUC, ಡಿಪ್ಲೊಮಾ ಆರ್ ಎನಿ ಡಿಗ್ರಿ ಆಗಿರಬೇಕು. ಸೊ 3-4 ರೌಂಡ್ ಇರ್ತಾವೆ, ಇಲ್ಲಿ ಹೇಳ್ತೇನೆ 2 ರೌಂಡ್ ಅಲ್ಲ, ಅಲ್ಲಿ ಹಂಗೆ ಬಂದಿದೆ ಅಷ್ಟೇ. ಪ್ರಿಫರ್ಡ್ ಸ್ಕಿಲ್ ಬಂದು ಯಾವ್ದು ಪ್ರಿಫರ್ಡ್ ಸ್ಕಿಲ್ ಅಪ್ಪ ಏನೇನಪ್ಪ ಅಂದರೆ ಎಕ್ಸಲೆಂಟ್ ವರ್ಬಲ್ ಕಮ್ಯುನಿಕೇಷನ್ ಸ್ಕಿಲ್, ಇಂಗ್ಲೀಷು ಹಿಂದಿ ಬರಲೇಬೇಕು, ಇಂಗ್ಲೀಷು ಕನ್ನಡ ಬರಲೇಬೇಕು. ಸೊ ನೆಕ್ಸ್ಟ್ ಕಸ್ಟಮರ್ ಓರಿಯೆಂಟೇಷನು. ಸೊ ಕಸ್ಟಮರ್ಗೆ ಆದಷ್ಟು ಕರೆಕ್ಟಾಗಿ ನೀಟಾಗಿ ಎಕ್ಸ್ಪ್ಲನೇಷನ್ ಮಾಡಬೇಕು, ಹೌದಾ? ಸೊ ನೆಕ್ಸ್ಟು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಇರಬೇಕು. ಯಾವುದೇ ಪ್ರಾಬ್ಲಮ್ ಬಂದರೂ ಸಾಲ್ವ್ ಮಾಡ್ತೀನಿ ಅಂತ ಹೇಳುವಂಥ ಮೈಂಡ್ ಸೆಟ್ ಇರಬೇಕು, ಹೌದಾ? ಸೊ ರೆಡಿ ಟು ವರ್ಕ್ ವಿತ್ 24/7 ಶಿಫ್ಟ್. ನೈಟ್ ಶಿಫ್ಟ್ ಬಂದರೂ ವರ್ಕ್ ಮಾಡೋಕೆ ರೆಡಿ ಇರಬೇಕು, ಮಾರ್ನಿಂಗ್ ಶಿಫ್ಟ್ ಬಂದರೂ ವರ್ಕ್ ಮಾಡೋಕೆ ರೆಡಿ ಇರಬೇಕು. ಸೊ US ಬೇಸ್ಡ್ ಟೈಮ್ ಇರೋದ್ರಿಂದ. ಸೊ ನೆಕ್ಸ್ಟು ಕಂಪ್ಯೂಟರ್ ಸ್ಕಿಲ್ಸ್ ಕಲಿಯಬೇಕು. ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್ ಇದರ ನಾಲೆಜ್ ಇದ್ದರೆ ಒಳ್ಳೆಯದು. ಸೊ ವರ್ಕ್ ಡಿಸ್ಕ್ರಿಪ್ಷನ್ ಬಂದ್ಬಿಟ್ಟು ಯಾವುದೇ ಟಾರ್ಗೆಟೆಡ್ ಕಾಲ್ಸ್ ಇರಲ್ಲ, ಇಷ್ಟು ಕಾಲ್ ಮಾಡಲೇಬೇಕು, ಇಷ್ಟು ಸೇಲ್ಸ್ ಮಾಡಲೇಬೇಕು ಅಂತ ಇರಲ್ಲ. ಆರಾಮಾಗಿ ವರ್ಕ್ ಮಾಡ್ಬೋದು. ಕಸ್ಟಮರ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದಷ್ಟೇ ನಿಮ್ಮ ಕೆಲಸ. ಆ್ಯಂಡ್ ಕಂಪ್ನಿ ಬಗ್ಗೆ ಎಕ್ಸ್ಪ್ಲನೇಷನ್ ಇರುತ್ತೆ, ಪ್ರಾಡಕ್ಟ್ ಅವ್ರದ್ದು ಏನೇನು ಸರ್ವಿಸ್ ಇರ್ತಾರಲ್ಲ ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕು. ಸೊ ನೆಕ್ಸ್ಟ್ ಕಸ್ಟಮರ್ ಕಾಲ್ಸ್ನ ಆ್ಯಂಡ್ ಚಾಟ್ ರೆಸ್ಪಾನ್ಸ್. ಅವ್ರು ಏನಾದ್ರು ಡೌಟ್ಸ್ ಕೇಳಿದ್ರೆ ಫಸ್ಟ್ ಚಾಟಲ್ಲಿ ರೆಸ್ಪಾನ್ಸ್ ಮಾಡು. ಚಾಟಲ್ಲಿ ಏನಾದ್ರು ರೆಸ್ಪಾನ್ಸ್ ಕರೆಕ್ಟಾಗಿ ಆಗಲಿಲ್ಲ ಅಂದರೆ ಆಮೇಲೆ ನೀವು ಕಾಲ್ ಮಾಡಿಬಿಟ್ಟು ಅವ್ರಿಗೆ ಅವ್ರ ಡೌಟ್ನ ಕ್ಲಿಯರ್ ಮಾಡೋದು. ಸಾಲ್ವಿಂಗ್ ಕಸ್ಟಮರ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕು. ಸರ್ವಿಸ್ ಇನ್ಫಾರ್ಮೇಷನ್ ಟು ಕಸ್ಟಮರ್. ಅವ್ರದ್ದು ಮಹೀಂದ್ರ ಟೆಕ್ ಮಹೀಂದ್ರದ್ದು ಏನೇನು ಸರ್ವಿಸ್ ಇದಲ್ಲ ಅವನ್ನೆಲ್ಲ ಕಸ್ಟಮರ್ಸ್ಗೆ ಎಕ್ಸ್ಪ್ಲೈನ್ ಮಾಡಬೇಕು. ಸೊ ಆ 5 days ವರ್ಕ್ ಇರುತ್ತೆ, 2 days ವೀಕ್ ಆಫ್ ಇರುತ್ತೆ, 2 days ಆಫ್ ಇರುತ್ತೆ. ಆ್ಯಂಡ್ ಇಲ್ಲ ಒಂದೊಂದು ಸರ್ತಿ ಡಿಪೆಂಡ್ ಅಪಾನ್ ಕಂಪ್ನಿ. ಈಗ ಹೇಳ್ತಾರೆ 6 days ವರ್ಕ್ ಇದ್ರೂ ಇರ್ಬೋದು, ಹೌದಾ? ಸೊ 5 days ಅಂತ ಹೇಳಿದರೆ ಅಲ್ಲಿ ಹೋದ್ಮೇಲೆ ನೀವು ಡಿಸ್ಕಷನ್ ಮಾಡ್ಕೊಳ್ಳಿ. ಕೆರಿಯರ್ ಗ್ರೋತ್ ಅಂತ ಬಂದ್ಬಿಟ್ರೆ ನಿಮಗೆ ಅಸೋಸಿಯೇಟ್ ಅಂತ ಜಾಯ್ನ್ ಆದರೆ ಸೀನಿಯರ್ ಅಸೋಸಿಯೇಟ್ ಆಗ್ಬೋದು, ಟ್ರೈನರ್ ಆಗ್ಬೋದು, ಕ್ವಾಲಿಟಿ ಅನಾಲಿಸ್ಟ್ ಆಗ್ಬೋದು, ಟೀಮ್ ಲೀಡರ್ ಆಗ್ಬೋದು, SME ಆಗ್ಬೋದು, ಮ್ಯಾನೇಜರ್ ಆಗ್ಬೋದು. ವಿತಿನ್ 3 to 4 years ಒಳಗಡೆ ಒಂದು ಹಾರ್ಡ್ ವರ್ಕ್ ಮಾಡಿದರೆ 100% ನೀವು ಒಂದು ಒಳ್ಳೆ ಜಾಬಲ್ಲಿ ಇರ್ತೀರ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಹೆಂಗೆ ಅಪ್ಲೈ ಮಾಡಬೇಕಂದ್ರೆ ಈ ಮೇಲ್ಗೆ ನಿಮ್ಮ ರೆಸ್ಯೂಮ್ ಸೆಂಡ್ ಮಾಡಬೇಕು. ಯಾವ ಥರ ರೆಸ್ಯೂಮ್ ಸೆಂಡ್ ಮಾಡಬೇಕು ಅಂತ ಕೂಡ ಹೇಳ್ತೀನಿ, ಎಂಡ್ ತನಕ ನೋಡಿ. ಸೊ ಈ ನೇಮ್ ಇದು ರೆಸ್ಯೂಮ್ ಬೇಕು, ಇದು ಮೇಲ್ ID ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ, ನಾನು ಸೈಡ್ ಇಟ್ಟಿದ್ದೀನಿ. ಸೊ ಸ್ಕ್ರೀನ್ಶಾಟ್ ತೊಗೊಂಡಿದ್ರೆ ಅನ್ಕೋತೀನಿ, ಇಲ್ಲಪ್ಪ ಅಂದರೆ ಟೈಪ್ ಮಾಡ್ಕೊಳ್ಳಿ ಒಂದು ಮೊಬೈಲಲ್ಲಿ, ಬರ್ಕೊಳ್ಳಿ ಬುಕ್ಕಲ್ಲಿ ಎಲ್ಲಾದರೂ. ಸೊ ಬರ್ಕೊಂಡಾದ್ಮೇಲೆ ನಂಬರ್ಸ್ ಕೂಡ ಕೊಟ್ಟಿದ್ದಾರೆ, ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡು ಅಟೆಂಡ್ ಆಗಿ. ಇದು ನಂಬರ್ಸ್ ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಸೊ ನೆಕ್ಸ್ಟ್ ರೆಸ್ಯೂಮ್ ಯಾವ ಥರ ಇರಬೇಕಪ್ಪ ಅಂದರೆ ನಿಮ್ಮದು ಒಳಗಡೆ ಅವ್ರಿಗೆ ಕಳಿಸುವಾಗ ಅಪ್ಲಿಕೇಶನ್ ಪೋಸ್ಟ್ ಅಲ್ಲಿ ಸಬ್ಜೆಕ್ಟ್ ಅಂತ ಇರುತ್ತಲ್ಲ, ಅಪ್ಲಿಕೇಶನ್ ಫಾರ್ ಅ ಪೋಸ್ಟ್ ನೇಮ್ ಯಾವುದಕ್ಕೆ ಕಸ್ಟಮರ್ಸ್ ಇಂಟರ್ನ್ಯಾಷನಲ್ ಪೋಸ್ಟ್ ಅಂತ ಇದೆ ಅಲ್ವಾ, ಕಸ್ಟಮರ್ಸ್ ಇದ್ದು ಇಂಟರ್ನ್ಯಾಷನಲ್ ವಾಯ್ಸ್ ಪ್ರೊಸೆಸ್ ಅಂತೇಳಿ ಆ ಪೋಸ್ಟ್ ನೇಮ್ ಹಾಕಿ. ಆ್ಯಂಡ್ ಐ ಆಮ್ ಇಂಟ್ರೆಸ್ಟೆಡ್ ಟು ಜಾಯಿನ್ ಆಸ್ ಅ ಇಂಟರ್ನ್ಯಾಷನಲ್ ವಾಯ್ಸ್ ಪ್ರೊಸೆಸ್. ರೋಲ್ ಆ್ಯಟ್ ಕಂಪ್ನಿ ನೇಮ್ ಮಹೀಂದ್ರ ಟೆಕ್ ಮಹೀಂದ್ರ. ಪ್ಲೇಸ್ ನೇಮ್ ಬಂದ್ಬಿಟ್ಟು ಬೆಂಗಳೂರು.
ಪ್ಲೀಸ್ ಫೈಂಡ್ ಮೈ ರೆಸ್ಯೂಮ್ ಅಂತ ನಿಮ್ಮ ರೆಸ್ಯೂಮ್ನ ಅಟ್ಯಾಚ್ ಮಾಡಿಬಿಟ್ಟು ಮೇಲ್ನ ಸೆಂಡ್ ಮಾಡಿ. ಇಷ್ಟು ಮಾಡಿದ್ರೆ ಸಾಕು, ಒಂದು ಅವ್ರಿಗೆ ನೀವು ಇದೇ ಜಾಬ್ಗೆ ಅಪ್ಲೈ ಮಾಡಿದ್ರೆ ಅಂತ ಕನ್ಫರ್ಮೇಷನ್ ಸಿಗುತ್ತೆ. ಆ್ಯಂಡ್ ರೆಸ್ಯೂಮ್ ಅಪ್ಡೇಟ್ ಮಾಡಿಬಿಟ್ಟು ಅಪ್ಲೈ ಮಾಡಿ. ಈಗಲೇ ಹೇಳ್ತಾ ಇದ್ದೀನಿ, ಅದೇನು ಇಂಟರ್ನ್ಯಾಷನಲ್ ವಾಯ್ಸ್ ಪ್ರೊಸೆಸ್ಗೆ ನೀವು ಚಾಟ್ GPT ಕೊಟ್ಟರೆ ಸಾಕು, ಅದ್ರ ತಕ್ಕಂಗೆ ಅದು ರೆಸ್ಯೂಮ್ನ ರೆಡಿ ಮಾಡಿ ಕೊಡುತ್ತೆ. ನಿಮ್ಮ ನೇಮ್ ಎಲ್ಲ ಎಜುಕೇಷನ್ ಎಲ್ಲ ಅದು ಕೊಟ್ಟು ಪ್ಲೀಸ್ ಕ್ರಿಯೇಟ್ ಅ ರೆಸ್ಯೂಮ್ ಫಾರ್ ದಿ ರೋಲ್ ಆಫ್ ಇಂಟರ್ನ್ಯಾಷನಲ್ ವಾಯ್ಸ್ ಪ್ರೊಸೆಸ್ ಅಂತ ಹೇಳಿದ್ರೆ ಸಾಕು, ನೀವು 100% ಅದಕ್ಕೆ ಏನು ಬೇಕಲ್ಲ ಅದೇ ಥರ ನಿಮ್ಮ ರೆಸ್ಯೂಮ್ನ ರೆಡಿ ಮಾಡಿ ಕೊಡುತ್ತೆ. ಕ್ವಾಲಿಫಿಕೇಷನು, ನೇಮು ಎಲ್ಲ ಕೊಟ್ಬಿಟ್ರೆ ಸಾಕು. ಆ್ಯಂಡ್ ಪರ್ಸೆಂಟೇಜ್ ಇಷ್ಟೆಲ್ಲ ನಿಮ್ಮದು ಡೀಟೇಲ್ಸ್ ಕೊಟ್ಬಿಟ್ರೆ, ಆ ವಾಯ್ಸ್ ನೆಕ್ಸ್ಟ್ ಯಾವ ರೋಲ್ ಬೇಕಲ್ಲ ಆ ರೋಲ್ ನೀವು ಕೊಟ್ಬಿಟ್ರೆ ಆಟೋಮೆಟಿಕ್ ಆ ಥರ ರೆಸ್ಯೂಮ್ ಕ್ರಿಯೇಟ್ ಮಾಡಿಕೊಡುತ್ತೆ. ಆ ರೆಸ್ಯೂಮ್ನ ಇದಕ್ಕೆ ಅಟ್ಯಾಚ್ ಮಾಡಿ ಅಷ್ಟೇ. ನೀವು ಯಾವುದೋ ಒಂದು ರೆಸ್ಯೂಮ್ನ ಅಟ್ಯಾಚ್ ಮಾಡ್ತೀರಾ, ಸೊ ಹಳೇದು ಯಾವುದೋ ಅಟ್ಯಾಚ್ ಮಾಡ್ತೀರಾ, ಅದಿಲ್ಲಿ ಏನಾಗುತ್ತೆ ನಿಮ್ಮದು ಇದರಲ್ಲಿ AI ಟೆಕ್ನಾಲಜಿ ಯೂಸ್ ಮಾಡೋದ್ರಿಂದ ಆಟೋಮೆಟಿಕ್ಕು ನಿಮ್ಮದು ಅಲ್ಲೇ ರಿಜೆಕ್ಟ್ ಆಗುತ್ತೆ. ಹೌದಾ, ರೆಸ್ಯೂಮ್ ಅಲ್ಲೇ ರಿಜೆಕ್ಟ್ ಆಗುತ್ತೆ, ನಿಮ್ಗೆ ಕಾಲು ಬರೋಲ್ಲ. ಸೆಲೆಕ್ಟ್ ಆಗಿದ್ರೆ ಅಂತೆ, ಆದ್ದರಿಂದ ರೆಸ್ಯೂಮ್ಗೆ ಸೆಲೆಕ್ಟ್ ಆಗಿದ್ರೆ ಫಸ್ಟ್ ರೌಂಡ್ ಸೆಲೆಕ್ಟ್ ಆಗಿದ್ರೆ ಅಂತ ಅದು ಕಾಲ್ ಕೂಡ ಬರೋಲ್ಲ. ಆದ್ದರಿಂದ ಆದಷ್ಟು ಯಾವುದೇ ಜಾಬ್ ಆಗಲಿ ಅಪ್ಲೈ ಮಾಡುವಾಗ ಅದನ್ನು ಅಪ್ಡೇಟ್ ಮಾಡ್ಕೊಂತ ಆ ಜಾಬ್ಗೆ ತಕ್ಕಂಗೆ ಅಪ್ಲೈ ಮಾಡಿ. ಆ್ಯಂಡ್ ಇನ್ನೊಂದು ಬಂದುಬಿಟ್ಟು ನಿಮ್ಮದು ಆಲ್ಮೋಸ್ಟ್ ಒಂದು ಒಳ್ಳೆ ಅಪರ್ಚುನಿಟಿ ಟೆಕ್ ಮಹೀಂದ್ರದಲ್ಲಿ ವರ್ಕ್ ಮಾಡಲಿಕ್ಕೆ. ಯಾರು ನಿಮ್ಮ ಫ್ರೆಂಡ್ ಏನಾದರೂ ಜಾಬ್ ಸರ್ಚ್ ಮಾಡ್ತಿದ್ದಾರೆ PUC ಡಿಗ್ರಿ ಆದವ್ರಿಗೆ ಆದಷ್ಟು ಬೇಗ ಶೇರ್ ಮಾಡಿ, ಒಂದು ಹೆಲ್ಪ್ ಆಗುತ್ತೆ. ಆ್ಯಂಡ್ ಫಸ್ಟ್ ಟೈಮ್ ಏನಾದರೂ ನೋಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮ್ ಆಗಿದೆ ಫಾಲೋ ಮಾಡ್ಕೊಳ್ಳಿ. ಆ್ಯಂಡ್ ಹೋಗುವಾಗ ಟೆಕ್ ಮಹೀಂದ್ರ ಬಗ್ಗೆ ಸ್ವಲ್ಪ ಓದ್ಕೊಂಡು ಹೋಗಿ, ಅದೇನು ಮಾಡುತ್ತೆ, ಏನು ಅದ್ರ ವರ್ಕು, ಸರ್ವಿಸಸ್ ಏನೇನು ಕೊಡ್ತಾರೆ ಅದ್ರ ಬಗ್ಗೆ ಡೀಟೇಲಾಗಿ ಓದ್ಕೊಂಡು ಹೋಗಿ. ಅದನ್ನ 3rd ರೌಂಡ್ ಅಥವಾ 4th ರೌಂಡಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಏನು ಮಾಡ್ತಾ ಇದ್ದೀನಿ, ಯಾರು ಅಪ್ಲೈ ಮಾಡ್ತಾರೆ ಆಲ್ ದ ಬೆಸ್ಟ್ ಹೇಳ್ತಾ ಥ್ಯಾಂಕ್ ಯು, ಬಾಯ್.